ಮಾತಾಡ್ರಿ ನೋಡಲ್ಲ ಸ್ಟಾರ್ಟ್ ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ನಂದಿನಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆ ಗೊತ್ತಾ, ನಮ್ಮ ಚಾನಲ್ಲಿ ಅಮ್ಮ ಇರಲಿ ಖುಷಿ ಅಂತ ಮಾತಾಡೋದು. ನೋಡಿ ಹೇಮಾ ಬ್ಲಾಗ್ಸ್ ಅಂತ, ಹೇಮಾ ಕನ್ನಡ ಕನ್ನಡ ಬ್ಲಾಗ್ಸ್ 07 07 ಅಂತೆ, ಅದೇನೋ ನಾನು ಸುಮ್ಮನೆ ಹಾಕಿರೋದು. ದಯವಿಟ್ಟು ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಲೈವ್ ಬರ್ತಾರೆ, ಆಮೇಲೆ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡಿರ್ತಾರೆ. ತುಂಬ ಸ್ನೇಹ ಜೀವಿ ಅಂತ ಹೇಳ್ಬೋದು. ತುಂಬ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಾನು ನೋಡಿದ್ದೀನಿ. ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ. ಕೆಲ್ಸಕ್ಕೆ ಹೋಗ್ತಾ ಇದ್ರು ಲೈವ್ ಬರೋದು ನಾನು ಅವಾಗ ಹೇಳ್ತಿದ್ದೆ, ಗಾಡಿ ಹೌದು ನಿಜ, ಲೈವ್ ಬರಬೇಡಿ, ಹೋಗಿ ಮನೆಗೆ ಹೋಗಿ. ಅದಕ್ಕೆ ನಾನು ಇವತ್ತು ಅಮ್ಮನ ಮೀಟ್ ಮಾಡಕ್ಕೆ ಬಂದಿದ್ದೆ. ಹಂಗೆ ಹೇಳ್ತಿದ್ದೆ. ಯಾಕಂದರೆ ನಮ್ಮದು ಲೈವು ಅವ್ರು ಬಂದರು ಅಂತ ಹೇಳಿ ಅಲ್ಲ, ಅವ್ರಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಲೈವ್ ಬೇಡ, ಗಾಡಿ ಓಡಿಸ್ಬೇಕಾರೆ ಬೇಡ ಹೇಮ ಹೋಗಿ ಅಂತ ಬೈತಿದ್ದಾಗ ಏನು ಅನ್ಕೊಳ್ತಾ ಇಲ್ಲ. ನಾನೇನು ಅನ್ಕೊಂಡಿಲ್ಲ, ಏನು ಅನ್ಕೊಳ್ತಾ, ನಾನು ಯಾವಾಗಲೂ ಏನು ಅನ್ಕೊಳ್ಳಲ್ಲ ಅಮ್ಮನ ಬಗ್ಗೆ. ಇವ್ರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಯಾರ್ಯಾರು ಬಂದಿದ್ದಾರೆ ನಾನು ಆಮೇಲೆ ಒಳಗೋದ್ಮೇಲೆ ಎಲ್ಲರೂ ಚಾನಲ್ ಹೆಸರು ಹೇಳ್ತೀನಿ. ಈ ವಿಡಿಯೋ ನೋಡೋರು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಅಮ್ಮ ಎಲ್ಲಾನು ಇವಾಗ ಮಾಡ್ತೈತೆ ನೋಡಿದ್ದೀರಾ. ಹೇಳೋದೇನೇನು ಫೇಸ್ ವಾಶ್ದು, ಫೇಸ್ ಇದು, ಆಮೇಲೆ ಡಯಟ್. ಅಲ್ಲಲ್ಲ, ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲ ಫ್ರೆಂಡ್ಸ್. ಅಮ್ಮ ಇಷ್ಟೆಲ್ಲನೂ ಒಂಥರ ಅಲ್ಲ, 2-3 ಥರ ಮಾಡ್ತಾ ಇದೆ ನೋಡಿ. ಅದನ್ನೆಲ್ಲ ನೋಡಿ ತಗೊಳ್ಳಿ, ಮತ್ತೆ ಸಣ್ಣ ಆಗೋದು ಇಲ್ಲ ಫ್ರೆಂಡ್ಸ್. ಈಗ ಅಮ್ಮ ಬಿಜಿ ಆಯ್ತು, ಯಾಕಂದರೆ ಯಾರೋ ಬಂದಿದ್ದಾರೆ ಮೀಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಅಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ನೋಡಿ, ನಂದಿನಿ ಅಮ್ಮ ಬಂದಿದ್ದಾರೆ ಇವಾಗ ಕಬ್ಬನ್ ಪಾರ್ಕ್ಗೆ. ನೀವು ಯಾರಾದರೂ ಬರೋರು ಇದ್ದರೆ ಖಂಡಿತ ಬನ್ನಿ. ನಾನಂತೂ ಇವತ್ತು ಅಮ್ಮನ ನೋಡಲೇಬೇಕು ಅಂತ ರಜಾ ಹಾಕಿ ಬಂದಿದ್ದೀನಿ. ನೋಡಿ ಅಮ್ಮ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಹೇಮ ನಿನ್ನೆ ಲೈವಲ್ಲಿ ಟಾಸ್ಕ್ ಕೊಟ್ಟಿದ್ರು, ನಾನು ಬರ್ತೀನಿ ಕಂಡಿಡಿ ಅಂದಿದ್ರು. ಹೌದು, ಟಾಸ್ಕ್ ಅಲ್ಲಿಂದ ಹೇಮ ಬರ್ತಾ ಇದ್ದಂಗೆ ಗೆದ್ದೆ ನಾನು. ಅಲ್ವಾ ಹೇಮ? ಹೌದು. ಆದರೆ ಫ್ರೆಂಡ್ಸ್, ನಾನು ಅಮ್ಮಂಗೆ ಒಂದು ಗಿಫ್ಟ್ ಕೊಡಬೇಕಾದ್ರೆ ಇವಾಗ ಕೊಟ್ಟಿಲ್ಲ ಅಂದ್ರೆ ಯಾವಾಗಾದ್ರೂ ಈಗ ಸಿಕ್ಕಿದಾರಲ್ಲ ಫ್ರೆಂಡ್ಸ್. ನಾನು ಗಿಫ್ಟ್ ಇಲ್ಲ, ನಮ್ಮ ಕಡೆ ಏನು ಗೊತ್ತಾ, ಆಶೀರ್ವಾದವೇ ಹುಡುಗರಂತ ಹಾಕಿಸ್ಕೊಡ್ತೀನಿ. ಆಶೀರ್ವಾದವೇ ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಖುಷಿ. ಅಮ್ಮ ನಾನು ಯಾವಾಗಾದ್ರೂ ಲೈವ್ ಮಾಡ್ತಾ ಇದ್ರೆ ಹೇಮ ಗಾಡೀಲಿ ಬರ್ತೀಯ ಹುಷಾರು ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾನು ಆ ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ಇವತ್ತು ನಾನು ವರ್ಕ್ಗೆ ರಜಾ ಹಾಕಿ ಬಂದಿದ್ದೀನಿ. ರಜಾ ಇವತ್ತು ತಗೊಂಡು ಬಂದಿದ್ದೀನಿ. ನನಗೆ ರಜಾ ಇಲ್ಲ, ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು. ಆದ್ರೂ ರಜಾ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿಯಾಗಿದೆ. ನಾನು ಇವತ್ತು ಸ್ಪೆಷಲಾಗಿ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಅಮ್ಮ ಒಂದು 5 ಜನಕ್ಕೆಲ್ಲ ಅಡುಗೆ ಮಾಡ್ಕೊಂಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಬಂದಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಎಲ್ಲ ತರಬೇಕು ಅಂತೇನಿಲ್ಲ. ನಾನು 5 o'clock ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತದೆ. ಅಮ್ಮಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಅವರೆಲ್ಲ ವಿಷಯದಲ್ಲೂ ನೋಡಿ ನಮಗೆ ಚೆನ್ನಾಗಿ ಎಲ್ಲನೂ ಹೇಳ್ತಾರೆ. ಏನೇ ವಿಷಯ ಇರಲಿ ಅವ್ರಿಗೆ ಒಂದು ಚೂರು ಜಂಬ ಇಲ್ಲ ಫ್ರೆಂಡ್ಸ್. ಅದೊಂದೇ ನಮಗೆ ಖುಷಿ ಇರೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲರೂ ಬಂದಿದ್ದಾರೆ. ಇದು ಒಂದು ಕಬ್ಬನ್ ಪಾರ್ಕ್ ನೋಡಿ. ಒಬ್ಬರು ಪೊಲೀಸರು ಬಂದವ್ರೆ ನಮಗೆ ರಕ್ಷಣೆ ಕೊಡೋಕ್ಕೆ ಫ್ರೆಂಡ್ಸ್. ನೋಡಿ ಶಿವ ಸರ್, ನಿಮ್ಮ ಹೆಸರೇನು? ಪೊಲೀಸು. ನಿಮ್ಮದು ಚಾನಲ್ ಐತಾ? ಸಪೋರ್ಟ್ ಬಂದು ಫ್ರೆಂಡ್ಸ್. ನೋಡಿ ನಮಗೆ ಯೂಟ್ಯೂಬರ್ಸ್ಗೆಲ್ಲ ಇವರೇ ನಮಗೆ ಮಿಲಿಟ್ರಿ ಮ್ಯಾನು. ನಾನು ನೀವು ಬಂದಾಗಲೇ ಲೈವ್ ನೋಡ್ದೆ, ಅಲ್ಲಿ ಬಂದ್ರಲ್ಲ ಅಮ್ಮನ ಜೊತೆ ಮಾತಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ಆದರೆ ನನಗೆ ಏನು ಗೊತ್ತಾ, ಇಷ್ಟು ಚಿಕ್ಕ ಹುಡುಗ ಪೊಲೀಸ್ ಆಗೈತಲ್ಲ, ಇವ್ರನ್ನ ನೋಡಿ ಯಾರು ಹೆದರ್ಕತ್ತಾರೆ? ನನಗೆ ಎಷ್ಟೋ ಜನ ಹೇಳ್ತಾರೆ ನೀವು ಪೊಲೀಸ್ ಆಗಬೇಕಾಗಿತ್ತು, ಈ ಥರ ಸ್ಟ್ರಿಕ್ಟ್ ಥರ ಮಾತಾಡ್ತೀರಾ ಅಂತ. ಆದರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಅವ್ರಿಗೊಂಚೂರು ಜಂಬ ಇಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವ್ರನ್ನ ನೋಡೇ ಇಲ್ಲ ಫ್ರೆಂಡ್ಸ್. ಆದರೆ ಈಗ ಫಸ್ಟ್ ಟೈಮು ಅಮ್ಮನ ಚಾನಲಲ್ಲೇ ನಾನು ಅಮ್ಮನ ಮೀಟ್ ಮಾಡೋಕ್ಕೆ ಬಂದು ನಾನು ನೋಡಿರೋದು. ನೋಡಿ ಇವರೆಲ್ಲರೂ ಬಂದಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಒಂದು ದಿವಸ ಬಿಡಿ, ಕೆಲಸ ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ. ಒಂದಿನ ಖುಷಿಯಿಂದ ಇರೋಣ ಅಂತ ನೋಡಿ ಅವರು ಬಂದಿದ್ದಾರೆ, ನಾವು ಎಲ್ಲರೂ ಬಂದಿದ್ದೀವಿ. ಆದರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಇದೇ ಕಬ್ಬನ್ ಪಾರ್ಕ್. ನೀವು ಇಲ್ಲಿಗೆ ಬರಬೇಕು ಅಂದರೆ ಬಾಲಭವನ ಅಂತ ಹೇಳ್ಬೇಕು. ನನಗೂ ಗೊತ್ತಿರಲಿಲ್ಲ, ಆಟೋದವ್ರಿಗೆ ಹೇಳಿ ಕೇಳ್ಕೊಂಡು ನಾನು ಬಂದಿರೋದು ಫ್ರೆಂಡ್ಸ್. ಅಡ್ರೆಸ್ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಬಸ್ಸೇ ಇತ್ತು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ಲೇಡೀಸ್ಗೆಲ್ಲ ಫ್ರೀ ಬಸ್ ಬಿಟ್ಟಿದ್ರಲ್ಲ, ಆರಾಮಾಗಿ ಬರ್ಬೋದು ಆಧಾರ್ ಕಾರ್ಡಲ್ಲಿ. ಆದರೆ ನಿಮಗೂ ಫ್ರೀ ಆಯ್ತಾ? ಯಾಕಂದ್ರೆ ನಿಮಗೂ ಆಧಾರ್ ಕಾರ್ಡ್ ಫ್ರೀಯಾ? ನಿಮ್ಮ ಕೆಲಸದ ಮೇಲೆ ಫ್ರೀನಾ? ನೋಡಿ ಪೊಲೀಸು ಅದಕ್ಕೆ ಇವ್ರಿಗೆ ಫ್ರೀ ಕೊಟ್ಟಿದ್ದಾರೆ. ಇವರು ಒಬ್ರಿಗೆ ಮಾತ್ರ, ನಮಗೇನಿಲ್ವಲ್ಲ. ಆದರೆ ಫ್ರೆಂಡ್ಸ್, ನಮ್ಗೆ ಇವ್ರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಬ್ಬ ಮನುಷ್ಯನ ಫ್ರೆಂಡ್ಸ್ ಪರಿಚಯ ಆದರೆ ನಮಗಿನ್ನ ಖುಷಿ ಆಗುತ್ತಲ್ಲ. ಹಂಗಾಗಿ ನಾನು ಅವ್ರಿಗೆ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಚಿಕ್ಕ ಹುಡುಗ ಅಂತ. ಆದರೆ ಅವರು ಚೆನ್ನಾಗಿ ಓದಿದ್ದಾರೆ ಮತ್ತು ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ವರ್ಕ್ ಸಿಕ್ಕಿದೆ. ನಾನು ನಮ್ಮ ಬ್ರದರ್ ಥರ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಸುಮ್ಮನೆ ಕಾಮಿಡಿ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಅವರು
ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ನೋಡಿ, ಕಬ್ಬನ್ ಪಾರ್ಕೆ ಅದೇ ನಂದಿನಿ ಹೇಮ ಅವ್ರು ಹೇಳಿದ್ರಲ್ಲ, ಅದು ಮೀಟಪ್ಗೆ ನಾನು ಈ ಥರ ರೆಡಿಯಾಗಿ ಫ್ರೆಂಡ್ಸ್, ನನಗೆ ಇದೇ ಸ್ಯಾರಿ ಸೆಕೆಗೆ ಚೆನ್ನಾಗೈತೆ ಅಂತ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ನೋಡಿ ಈ ಬಾಕ್ಸಲ್ಲಿ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವರು 5 ಜನ ಕೇಳಿದ್ರಲ್ಲ, ನಾನು 1 kgದು ಫುಲ್ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ನಾನು ಇಷ್ಟೇ ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡೋಣ, ಬಿಸಿಲೈತೆ, ಬಸ್ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಆಟೋ ಬುಕ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ಅಲ್ಲಿ ಯಾರ್ಯಾರು ಸಿಗ್ತಾರೆ ಇವತ್ತು ಅಂತ. ಇನ್ನು ಫ್ರೆಂಡ್ಸ್, ಅಲ್ಲಿ ಹೂವೇನಾದರೂ ಸಿಕ್ಕಿದ್ರೆ ತಗೊಂಡು ಮುಡ್ಕೊಂಡು ಹೋಗ್ತೀನಿ. ಈಗ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 10:30ಗೆ ಬಂದಿದೆ. ನನ್ನದೇ ಮನೇಲಿ ಕೆಲಸ ಲೇಟಾಗೋಯ್ತು. ಏನು ತೊಂದರೆ ಇಲ್ಲ, 11 ಗಂಟೆ ಅಂದಿದ್ರಲ್ಲ, 11:15 ಒಳಗೆ ಹೋದರೂ ನಡೆಯುತ್ತೆ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ರೆಡಿ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಪ್ಲೇಟು ಸ್ಪೂನ್ ಎಲ್ಲ ಅದರೊಳಗಡೆ ಐತೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ನಂದು ಬಳೆ ಈ ಥರ ಹಾಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ನೋಡಿ, ಕಬ್ಬನ್ ಪಾರ್ಕೆ ಅದೇ ನಂದಿನಿ ಹೇಮ ಅವ್ರು ಹೇಳಿದ್ರಲ್ಲ, ಅದು ಮೀಟಪ್ಗೆ ನಾನು ಈ ಥರ ರೆಡಿಯಾಗಿ ಫ್ರೆಂಡ್ಸ್, ನನಗೆ ಇದೇ ಸ್ಯಾರಿ ಸೆಕೆಗೆ ಚೆನ್ನಾಗೈತೆ ಅಂತ ಅದಕ್ಕೆ ಇದನ್ನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ನೋಡಿ ಈ ಬಾಕ್ಸಲ್ಲಿ ಊಟ ರೆಡಿ ಮಾಡ್ಕೊಂಡಿದ್ದೆ. ಅವರು 5 ಜನ ಕೇಳಿದ್ರಲ್ಲ, ನಾನು 1 kgದು ಫುಲ್ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ನಾನು ಇಷ್ಟೇ ಅದನ್ನು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ನೋಡೋಣ, ಬಿಸಿಲೈತೆ, ಬಸ್ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ, ಇಲ್ಲಾಂದರೆ ಆಟೋ ಬುಕ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ಅಲ್ಲಿ ಯಾರ್ಯಾರು ಸಿಗ್ತಾರೆ ಇವತ್ತು ಅಂತ. ಇನ್ನು ಫ್ರೆಂಡ್ಸ್, ಅಲ್ಲಿ ಹೂವೇನಾದರೂ ಸಿಕ್ಕಿದ್ರೆ ತಗೊಂಡು ಮುಡ್ಕೊಂಡು ಹೋಗ್ತೀನಿ. ಈಗ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 10:30ಗೆ ಬಂದಿದೆ. ನನ್ನದೇ ಮನೇಲಿ ಕೆಲಸ ಲೇಟಾಗೋಯ್ತು. ಏನು ತೊಂದರೆ ಇಲ್ಲ, 11 ಗಂಟೆ ಅಂದಿದ್ರಲ್ಲ, 11:15 ಒಳಗೆ ಹೋದರೂ ನಡೆಯುತ್ತೆ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ರೆಡಿ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಪ್ಲೇಟು ಸ್ಪೂನ್ ಎಲ್ಲ ಅದರೊಳಗಡೆ ಐತೆ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ನಂದು ಬಳೆ ಈ ಥರ ಹಾಕೊಂಡಿದ್ದೀನಿ.